ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಯಲ್ಲಿರುವಂತಹ ಗುಂಡಿಗಳಿಗೆ ಬೆಂಗಳೂರಿಗರು ರೋಸ್ ಹೋಗಿದ್ದಾರೆ. ಪಾಲಿಕೆಗೆ ಸರ್ಕಾರಕ್ಕೆ ಮನವಿ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಈಗ ಬೆಂಗಳೂರಿನ ಜನರೇ ಈ ಬೆಂಗಳೂರಿನ ರಸ್ತೆಯಲ್ಲಿರುವಂತಹ ಈ ಗುಂಡಿಗಳಿಗೆ ಮುಕ್ತಿ ಹಾಡುವಂತಹ ನಿಟ್ಟಿನಲ್ಲಿ ಒಂದು ಹೊಸ ಪ್ಲಾನ್ನ ಮೊರೆ ಹೋಗಿದ್ದಾರೆ. ಏನಪ್ಪ ಆ ಪ್ಲಾನು? ಬನ್ನಿ ನೋಡ್ಕೊಂಡು ಬರೋಣ. ಬ್ರಾಂಡ್ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಲು ಹೊಸ ಐಡಿಯಾ. ರಸ್ತೆ ಗುಂಡಿಗೆ ಬಾವುಟ ನೆಟ್ಟು ಸವಾರರಿಗೆ ಎಚ್ಚರಿಕೆ. ರಸ್ತೆಯ ಸಾಮಾನ್ಯ ಗುಂಡಿಗಳು, ರಸ್ತೆ ಮಧ್ಯೆ ಕುಸಿದ ಗುಂಡಿಗಳು, ಇವು ಸಾಮಾನ್ಯವಾಗಿ ವಾಹನ ಸವಾರರಿಗೆ ರಸ್ತೆ ನಡುವೆ ಇದ್ರೂ ತಿಳಿಯದೆ ಅಪಾಯಗಳು ಸಂಭವಿಸೋದು ನಗರದಲ್ಲಿ ಕಾಮನ್ ಆಗ್ಬಿಟ್ಟಿದೆ. ಈ ಸಮಸ್ಯೆಗೆ ಪರಿಹಾರ ಮಾದರಿಯಲ್ಲಿ ನಗರದಲ್ಲೊಂದು ಅದ್ಭುತ ಟೆಕ್ನಾಲಜಿ ಪತ್ತೆಯಾಗಿದ್ದು, ನಿಜಕ್ಕೂ ಇದನ್ನು ನಗರ ವ್ಯಾಪಿ ಅಳವಡಿಕೆ ಮಾಡೋದು ಅನ್ನೋದು ಅಷ್ಟು ಅದ್ಭುತವಾಗಿದೆ ಈ ಟೆಕ್ನಾಲಜಿ. ಏನಪ್ಪಾ ಇಷ್ಟ ದಿನ ನಗರದ ಗುಂಡಿಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ದವರು ಇಂದು ಹೊಗಳಿ ಅಟ್ಟಕ್ಕೆ ಏರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಜವಾಗಿ ಇಲ್ಲ. ಇದು ಬಿಬಿಎಂಪಿ ಬಂಡವಾಳವನ್ನ ವ್ಯಂಗ್ಯವಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇರೋದು. ಎಸ್, ಈ ಸ್ಟೋರಿ ನೋಡಿದ್ರೆ ಬಿಬಿಎಂಪಿಗೆ ಶೇಮ್ ಅಂತ ನೀವು ಕೂಡ ಹೇಳ್ತೀರಾ. ಕಾರಣ, ನಗರದ ಮಧ್ಯೆ ಬಿದ್ದಿರುವ ಗುಂಡಿಯಿಂದ ವಾಹನ ಸವಾರರನ್ನ ರಕ್ಷಣೆ ಮಾಡೋಕೆ ಸ್ಥಳೀಯರು ಗುಂಡಿ ಮಧ್ಯೆ ಕನ್ನಡದ ಧ್ವಜ ನಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಬಿಬಿಎಂಪಿ ಈ ನಿರ್ಲಕ್ಷ್ಯಕ್ಕೆ ಕನ್ನಡ ಬಾವುಟ ಕೂಡ ಗುಂಡಿ ಕಾಯಬೇಕಾದ ಸ್ಥಿತಿ ಬಂತಲ್ಲ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಿದೆ. ಇದು ಬೆಂಗಳೂರಿನ ಜೆಪಿ ನಗರ ಫಸ್ಟ್ ಫೇಸ್ನ ಮುಖ್ಯ ರಸ್ತೆ. ಈ ರಸ್ತೆಯ ಮಧ್ಯದಲ್ಲಿ ಕಳೆದ ಒಂದು ವಾರದಿಂದ ರಸ್ತೆ ಕುಸಿದು ಗುಂಡಿಯಾಗಿದೆ. ರಸ್ತೆ ಮಧ್ಯೆ ಕುಸಿತವಾಗಿರುವುದು ವಾಹನ ಸವಾರರಿಗೆ ತಿಳಿಯದೆ ರಸ್ತೆಗೆ ಬಿದ್ದು ಅಪಾಯವಾಗುವ ಸಾಧ್ಯತೆ ಇದೆ. ಹೀಗಿದ್ರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ನಡೆಗೆ ಬೇಸತ್ತ ಸ್ಥಳೀಯರು ರಸ್ತೆ ಮಧ್ಯೆ ಬಿದ್ದಿರುವ ಗುಂಡಿಗೆ ಕನ್ನಡ ಬಾವುಟ ನೆಟ್ಟು ಸವಾರರಿಗೆ ಗುಂಡಿ ಇರೋ ಎಚ್ಚರಿಕೆ ನೀಡುತ್ತಿದ್ದಾರೆ. ವಾಟ್ ಈಸ್ ಬ್ರ್ಯಾಂಡ್ ಬೆಂಗಳೂರು ಅಂತ ಯಾರಾದರೂ ನಿಮ್ಮನ್ನ ಪ್ರಶ್ನೆಯನ್ನ ಕೇಳಿದ್ರೆ ತಲೆನೇ ಕೆಡಿಸ್ಕೊಳ್ಬೇಡಿ. ನಾನಿವತ್ತು ತೋರಿಸುವಂಥ ಜಾಗವನ್ನು ಕರೆದುಕೊಂಡು ಬಂದು ತೋರಿಸಿ, ನಾನಿವಾಗ ಜಾಗವನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಗಮನಿಸ್ತಾ ಇದ್ದೀರಿ, ಇದೇ ಬ್ರ್ಯಾಂಡ್ ಬೆಂಗಳೂರು. ಅಂದರೆ ಯಾವುದಾದ್ರೂ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಟೆಕ್ನಾಲಜಿಗಳನ್ನು ಉಪಯೋಗಿಸಿ ಒಂದು ಬಾವುಟವನ್ನು ಅಥವಾ ಯಾವುದೋ ಒಂದು ಕಡ್ಡಿಯನ್ನು ನಿಲ್ಲಿಸಿ ಅಥವಾ ಯಾವುದೋ ಒಂದು ಸ್ಥಳೀಯರು ಕಟ್ಟಿರುವಂಥ ಬಾವುಟಗಳನ್ನು ಅಲ್ಲಿ ಹಾಕ್ಬಿಟ್ರೆ ಅಪಘಾತವನ್ನು ತಡೆಯುವಂಥದ್ದೇನಿದೆ, ಗುಂಡಿ ಮುಕ್ತವನ್ನು ಮಾಡುವಂಥದ್ದೇನಿದೆ, ಇದೇ ಬ್ರ್ಯಾಂಡ್ ಬೆಂಗಳೂರು. ಗಮನಿಸ್ತಾ ಇದ್ದೀರಿ, ಇದಿರುವಂಥದ್ದು ಜೆಪಿ ನಗರ ಫಸ್ಟ್ ಫೇಸ್ನಲ್ಲಿ. ನಿಜಕ್ಕೂ BBMPಯ ಅಧಿಕಾರಿಗಳಿಗೆ ಶೇಮ್ ಅಂತ ಹೇಳುವಂತಹ ಈ ದೃಶ್ಯಾವಳಿಗಳು ನಿಜಕ್ಕೂ ಬೇಸರ ತರಿಸುತ್ತೆ. ಕನ್ನಡ ಪರ ಸಂಘಟನೆಗಳು ಕಟ್ಟುವಂತಹ ಬಾವುಟವನ್ನು ಗುಂಡಿಗೆ ಇಟ್ಟು ಇವತ್ತು ನಾವು ವಾಹನ ಸವಾರರನ್ನು ರಕ್ಷಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿಯನ್ನು BBMP ಅಧಿಕಾರಿಗಳು ಬೆಂಗಳೂರಿನಲ್ಲಿ ಸಂಚಾರ ಮಾಡುವಂತಹ ವಾಹನ ಸವಾರರಿಗೆ ತಂದಿಟ್ಟಿದ್ದಾರೆ. ನಿಜಕ್ಕೂ ಎಂಥ ವಿಪರ್ಯಾಸ! ರಸ್ತೆ ಕುಸಿದಿದೆ, ರಸ್ತೆ ಕುಸಿದಿರೋದನ್ನು ಸರಿ ಮಾಡಬೇಕಿದ್ದಂತಹ ಅಧಿಕಾರಿಗಳು ಅದಕ್ಕೆ ಇಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಬಾವುಟವನ್ನು, ಸ್ಥಳೀಯರು ಹಾಕಿರುವಂಥ ಬಾವುಟವನ್ನು ನೋಡಿಯೂ ಕೂಡ ಹಾಗೇ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. DCM ಸಾಹೇಬರು ಬ್ರ್ಯಾಂಡ್ ಬೆಂಗಳೂರು ಹೆಸರನ್ನು ಹೇಳಿಕೊಂಡು ಬೆಂಗಳೂರನ್ನು ಯಾವುದೋ ಹಂತಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂಥ ಅವರ ಒಂದಷ್ಟು ಕನಸನ್ನು ಏನು ನಿಮ್ಮಗಳ ಮುಂದೆ ವ್ಯಕ್ತಪಡಿಸಿದ್ದಾರೆ, ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದ್ದಾರೆ, ಅದರ ಕಿಂಚಿತ್ತಾದರೂ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡುವಂಥ ಹೆಜ್ಜೆಯನ್ನು ಇನ್ನು ಮುಂದಾದರೂ ಇಡುವಂಥ ಪ್ರಯತ್ನವನ್ನು ಮಾಡಿ. ಕಳೆದ 4-5 ದಿನದ ಹಿಂದೆ ಗುಂಡಿ ಬಿದ್ದಿರುವ ಪಕ್ಕದಲ್ಲೇ ಸ್ವಾತಂತ್ರ್ಯ ದಿನಾಚರಣೆಗೆ ಬಂದಿದ್ದ ಅಧಿಕಾರಿಗಳು ಗುಂಡಿಯನ್ನ ನೋಡಿಯೂ ಸುಮ್ಮನೆ ತೆರಳಿದ್ದಾರೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದೇ ಕಾರಣಕ್ಕೆ ಸದ್ಯ ಸ್ಥಳೀಯರೇ ಬೇರೆ ಆಯ್ಕೆಗಳಿಲ್ಲದೆ ಜನಕ್ಕೆ ಗುಂಡಿ ಇರೋದು ಹೀಗಾದ್ರೂ ತಿಳಿಲಿ ಅಂತ ಬಾವುಟ ನೆಟ್ಟು ಎಚ್ಚರಿಸುವ ಕೆಲಸ ಮಾಡಿದ್ದಾರೆ. ಇದು ಒಂದು ವಾರದ ಹಂಗೆ ಇದೆ, ಯಾರು ನೋಡಿಲ್ಲ. ಅಯ್ಯೋ, ಬಾವುಟ ಹಾಕಿದ್ದಾರೆ, ಸುಮ್ಮನೆ ಗೊತ್ತಾ, ಸುಮ್ಮನೆ ಹೆಡ್ಲೈನ್ಸ್ಗೆ ಅಷ್ಟೇ. ಅದು ಯಾರು ಹಾಕಿದ್ದಾರೆ ಸುಮ್ಮನೆ ಹೆಡ್ಲೈನ್ಸ್ಗೆ ಹಾಕಿದ್ದಾರೆ ಅಷ್ಟೇ. ಸ್ಪೀಡಾಗಿ ಬರ್ತಾ ಇರ್ತಾರೆ, ಏನು ಗೊತ್ತಾ ಸ್ಪೀಡಾಗಿ ಬರ್ತಾರೆ ಗೊತ್ತಾ. ಮೊನ್ನೆ ಕೂಡ ನಾನೇ ಎತ್ತಿಕೊಟ್ಟು ಹಾಸ್ಪಿಟಲ್ ಕಳ್ಸಿದ್ದೀನಿ ಗೊತ್ತಾ. ಅವ್ರ ಪಾಪ ನರನೇ ಕಟ್ಟಾಯ್ತು ಪಾಪ. ಗಾಂಧಿ ಮಾಡ್ಬಿಟ್ಟು ಏನು ಮಾಡ್ತಾರೆ, ನಾ ಬೂಂದಿ ತಿನ್ಬೇಕಷ್ಟೇ. ಒಟ್ನಲ್ಲಿ ಸರ್ಕಾರ BBMP ಬ್ರಾಂಡ್ ಬೆಂಗಳೂರನ್ನ ಮಾಡೋದಕ್ಕೆ ಹೇಳಿದ್ರು. ಆದ್ರೆ ಈ ಮಟ್ಟದ ಬ್ರ್ಯಾಂಡ್ ಆಗಿ ಮಾಡ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಈ ಸಾಧನೆ ತೋರಿದ BBMP ಅಧಿಕಾರಿಗಳಿಗೆ ಕೈ ಎತ್ತಿ ಮುಗಿಲೇಬೇಕು. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.